ಕೊಪ್ಪಳದಲ್ಲಿ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಹಿಂದೂ ಯುವಕನ ಮೇಲೆ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪ. ಹಲ್ಲೆಗೆ ಒಳಗಾದಂತಹ ಯುವಕನ ಮೇಲೇನೆ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ. ಅನ್ಯಾಯ ಆದವನಿಗೆ ಇನ್ನಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ಹಿಂದೂ ಜಾಗರಣ ವೇದಿಕೆಯ ಪ್ರತಿಭಟನೆಯ ಭಾಗ. ಹೀಗಾಗಿ ಎಫ್ಐಆರ್ ಆಗಿದ್ದು ತಪ್ಪು, ಈತನ ಮೇಲೆ ಎಫ್ಐಆರ್ ಆಗಬಾರದಾಗಿತ್ತು ಅಂತ ಪ್ರತಿಭಟನಾಕಾರರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಎಫ್ಐಆರ್ ಅನ್ನು ರದ್ದು ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಯುವಕನ ಮೇಲೆ ಎಫ್ಐಆರ್ ಅನ್ನು SDPI ದಾಖಲಿಸಿತ್ತು. ಇನ್ಫ್ಯಾಕ್ಟ್ ಆತನ ಮೇಲೆ ಹಲ್ಲೆ ಕೂಡ ಆಗಿರುತ್ತೆ. ಆಮೇಲೆ ಇವರು ಕಂಪ್ಲೇಂಟ್ ಕೊಟ್ಟರು ಅಂದ ತಕ್ಷಣನೇ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ನೋಡ್ತಾ ಇದ್ದೀರಾ ನೀವು ಹಿಂದೂ ಜಾಗರಣ ವೇದಿಕೆ. ಪ್ರತಿಭಟನೆಯ ಸ್ವರೂಪವನ್ನು ನೀವು ಗಮನಿಸ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರೋದು. ಇನ್ನೊಂದು ಕಡೆಗೆ ಕೆಲವೊಂದಷ್ಟು ಜನ ಮುಸ್ಲಿಂ ಯುವಕರು ಹಿಂದೂ ಹುಡುಗನಿಗೆ ಹೊಡೆದಿರುವಂತಹ ವಿಜುವಲ್ಸ್, ಜಗಳ ಬಿಡಿಸೋದಕ್ಕೆ ಹೋದವನಿಗೆ ಥಳಿಸಿರುವಂತಹ ವಿಜುವಲ್ಸ್ ಅನ್ನು ನೀವು ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀರಾ. ಆಮೇಲೆ ಯಾರು ಜಗಳ ಬಿಡಿಸ್ದ ಅವನ ಹಲ್ಲೆಗೂ ಒಳಗಾದ, ಅವನ ಮೇಲೆ ಈಗ ಕೇಸ್ ಕೂಡ ದಾಖಲಾಗಿದೆ. ಇದು ಯಾವ ನ್ಯಾಯ? ಸಂವಿಧಾನ ಪ್ರತಿಭಟನೆ ಮಾಡೋದಕ್ಕೆ ನಮಗೂ ಅವಕಾಶ ಕೊಟ್ಟಿದೆ, ಹೀಗಾಗಿ ನಾವು ಮಾಡ್ತೀವಿ ಅಂತಿದ್ದಾರೆ ಹಿಂದೂ ಜಾಗರಣ ವೇದಿಕೆಯವರು. ಮತ್ತು FIR ಅನ್ನು ಕೂಡಲೇ ರದ್ದುಗೊಳಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಪೊಲೀಸರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಪ್ರಕರಣದಲ್ಲಿ ಕಾವೇರಿದ ವಾತಾವರಣ ನಿರ್ಮಾಣ ಆಗಿದೆ ಕೊಪ್ಪಳದ ಗಂಗಾವತಿಯಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಮುಖಂಡಕತಿ. ಪ್ರತಿಭಟನೆ ಕಾವು ಜೋರಾಗಿರೋದನ್ನು ನೋಡ್ತಾ ಇದೀವಿ ನಾವು. ಈಗ ಪೊಲೀಸರ ವರ್ಷನ್ ಏನು? FIR ಅನ್ನು ರದ್ದು ಮಾಡಬೇಕು ಅನ್ನೋದು ಇವ್ರ ಡಿಮ್ಯಾಂಡನ್ನು ಒಪ್ಕೊಳ್ಳೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಈಗ ಹೇಗಿದೆ ಪರಿಸ್ಥಿತಿ ಕೊಪ್ಪಳದಲ್ಲಿ? ಹೌದು ಮಮತಾ, ಹೇಳ್ಬೇಕಂದ್ರೆ ಫೆಬ್ರವರಿ 3ನೇ ತಾರೀಕಂದು ಗಂಗಾವತಿಯ ಬಸ್ ನಿಲ್ದಾಣದಲ್ಲಿ ಅಂದ್ರೆ ಪಕ್ಕದ ಮನೆಯವರು ಮುಸ್ಲಿಂ ಕುಟುಂಬದವರು ಗಂಡ ಹೆಂಡತಿ ಜಗಳ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಪಕ್ಕದ ಮನೆಯವರಂತ ವೆಂಕಟೇಶ್ ಅವರು ಬಂದು ಅಂದ್ರೆ ಅವ್ರನ್ನ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಕರೆದುಕೊಂಡು ಹೋಗುವ ಸಮಯದಲ್ಲಿ ಮುಸ್ಲಿಂ ಅಂದ್ರೆ ಕೆಲವು ಯುವಕರು ಬಂದು ಅಲ್ಲಿ ಸಮಯದಲ್ಲಿ ಗಲಾಟೆ ಮಾಡಿರ್ತಾರೆ. ಆ ಸಮಯದಲ್ಲಿ ಅಂದ್ರೆ ಆ ಗಲಾಟೆ ಮಾಡಿ ವೆಂಕಟೇಶ ಕರೆದುಕೊಂಡು ಹೋಗಿ ಅಲ್ಲೇ ಮಾಡಿ ಮತ್ತೆ ಅವರು ಉಲ್ಟಾ ಕೇಸ್ ದಾಖಲು ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಇವತ್ತು ಮುಸ್ಲಿಂ ಯುವಕ ಪತಿಯವರಿಗೆ ಹೆಲ್ಪ್ ಮಾಡಕ್ ಹೋಗಿ ಕಾರಣಕ್ಕಾಗಿ ಕೇಸ್ ದಾಖಲಾಗಿತ್ತ. ಆ ಕಾರಣಕ್ಕೆ SDPI ಕಾರ್ಯಕರ್ತರು ಮಾಡಿರೋ ಕಾರಣಕ್ಕಾಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಗಂಗಾವತಿ ನಗರ ಠಾಣೆ ಪೊಲೀಸರು. ಈಗ ವೆಂಕಟೇಶನ ವಿರುದ್ಧ ಸಹ SDPI ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಅಲ್ಲಿ ಸಹ ಅಂದ್ರೆ ವೆಂಕಟೇಶನ ವಿರುದ್ಧ ಕೇಸ್ ಅನ್ನ ದಾಖಲು ಮಾಡ್ಬೇಕಂತ ಮುಂದಾದಾಗ ಪೊಲೀಸರು ಅವರಿಗೆ ಹೇಳಿ ಕೇಸ್ ದಾಖಲು ಮಾಡ್ತೇವೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಕೇಸ್ ಸಹ ಗಂಗಾವತಿ ನಗರ ಠಾಣೆಯಲ್ಲಿ ಕೇಸ್ ಸಹ ದಾಖಲಾಯಿತೆ. ಅದನ್ನ ವಿರೋಧಿಸಿ ಇವತ್ತು ಗಂಗಾವತಿಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರೆಲ್ಲ ಬಂದು ಗಂಗಾವತಿಯ ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ರು. ಕೂಡಲೇ ಅಂದ್ರೆ ಸುಳ್ಳು ಕೇಸ್ ದಾಖಲು ಮಾಡಿರುವಂತಹ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಈ ಆ ಕೇಸನ್ನ ಬಿ ರಿಪೋರ್ಟ್ ಹಾಕ್ಬೇಕಂತ ಹೇಳಿ ಪೊಲೀಸರು ಗಂಗಾವತಿಯ DSP ಆಗಿರುವಂತಹ ನ್ಯಾಮಗೌಡರು ಅವರಿಗೆ ಒಂದು ಒತ್ತಾಯ ಮಾಡಿದ್ರು. ಅವರು ಸ್ವತಃ ಹೇಳಿದ್ರು, ಆಕ್ಚುಲಿ ಬಿ ರಿಪೋರ್ಟ್ ಸುಳ್ಳು ಕೇಸ್ ದಾಖಲು ಮಾಡ್ಕೊಂಡಿದ್ದೇವೆ, ಅವರೇ ಸ್ವತಃ DSP ಅವರು ಒಪ್ಕೊಂಡಿದ್ದಾರೆ. ಅಷ್ಟೆಲ್ಲ ನಾವು ಬಿ ರಿಪೋರ್ಟ್ ಹಾಕಿ ಇನ್ನೊಂದು 2-3 ದಿನದಲ್ಲೇ ನಾವು ನ್ಯಾಯಾಲಯಕ್ಕೆ ಅಂದ್ರೆ ಈ ಬಿ ರಿಪೋರ್ಟ್ ಸಲ್ಲಿಸ್ತೇವೆ ಅಂತ ಹೇಳಿ ಸ್ವತಃ ಪೊಲೀಸರು ಒಪ್ಕೊಂಡಿದ ಮೇಲೆ ಗಂಗಾವತಿ ನಗರ ಠಾಣೆಗೆ ಎಲ್ಲ ಕಾರ್ಯಕರ್ತರು ಅವ್ರನ್ನ ಹಿಂದೆ ಬಂದರಂತೆ ಒಪ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಮಮತಾ, ಧನ್ಯವಾದ ಮುಖಂಡಕತಿ. ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದಂತಹ ಸೇವಾಲಾಲ್ ಜಯಂತಿಯಲ್ಲಿ DK ಶಿವಕುಮಾರ್ಗೆ ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸಿ ಗೋಬ್ಯಾಕ್ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸ್ ಆಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸುಮೋಟೋ ಕೇಸನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಯ
ಸುರಗೊಂಡನ ಕೊಪ್ಪದಲ್ಲಿ ನಡೆದಿದ್ದ ಘಟನೆ ಇದು. ಸೇವಾಲಾಲ್ ಜಯಂತ್ಯೋತ್ಸವದ ವೇಳೆ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಾರ್ದು ಅಂತ ಅವರು ಬಯಸಿದ್ರು ಪ್ರತಿಭಟನಾಕಾರರು. ಇದರಿಂದ ವಿಪರೀತ ಮುಜುಗರಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಒಳಗಾಗಿದ್ರು. ಗೋ ಬ್ಯಾಕ್ಗೆಲ್ಲ ನಾನು ಜಗ್ಗೋನಲ್ಲ ಅಂತ ಅವತ್ತೇ ಹೇಳಿದ್ರು ಅವರು. ಸೊರಗೊಂಡನ ಕೊಪ್ಪದ ಸಂತ ಸೇವಾಲಾಲ್ ಅವರ 287ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದ ಹಾಗೆ ಬಹುತೇಕ ಯುವಕರು ಎದ್ದು ನಿಂತಲ್ಲಿ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿದ್ರು. ಕೆಲವರೆಲ್ಲ ಅಸಭ್ಯವಾಗಿ ಸಭಾ ಮರ್ಯಾದೆ ಅಂತ ಒಂದಿರುತ್ತಲ್ಲ, ಗೆಸ್ಟ್ಗಳಿಗೆ ಏನು ತೋರಿಸಬಾರ್ದು ಅದನ್ನೆಲ್ಲ ತೋರಿಸಿದ್ದು ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಇದರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಕೂಡ ಕೆರಳಿದ್ರು. ಹೀಗಾಗಿ ಅವರು ಒಂದು ವಿಚಾರನ ಹೇಳಿದ್ರು, ನಾನು ಇಂಥ ಗೋಬ್ಯಾಗ್ಗಳನ್ನು ಸಾವಿರಾರು ನೋಡಿದ್ದೀನಿ, ಇದಕ್ಕೆಲ್ಲ ನಾನು ಹೆದರಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಂವಿಧಾನಿಕವಾಗಿ ಹುದ್ದೆ ಇಲ್ಲ ಅಂದರೂ ಕೂಡ ಉಪಮುಖ್ಯಮಂತ್ರಿ ಅಂದಾಗ ಅವ್ರಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟನ್ನು ತೋರಿಸ್ಬೇಕಾಗಿತ್ತು ಅಂತ ಅನೇಕ ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು.